ಒಂದು 18-19 ವರ್ಷದ ಹುಡುಗ ಅಷ್ಟೇ. ಅವನಿಗೆ IPS ಆಗಬೇಕು ಅಂತಿದೆ. ಅವ್ನು 3 ಲಕ್ಷ 5 ಲಕ್ಷನೋ ಕೇಳಿದ್ದಾರೆ. ಇವನಿಗೆ ಪ್ರೊಸೆಸ್ಸೇ ಗೊತ್ತಿಲ್ಲ. IPSಗೆ ನೀವು ಏನೇನು ಬರಿಬೇಕು, ಎಕ್ಸಾಮ್ಸ್ ಕ್ಲಿಯರ್ ಆಗಬೇಕು, ಟ್ರೈನಿಂಗ್ ಆಗಬೇಕು, ಏನೂ ಇಲ್ಲ. ಆ ಗುರುಗಳಿಗೆ ದುಡ್ಡು ಕೊಟ್ಟಿದ್ದಾರೆ, ಹೋಗಿ ದುಡ್ಡು ಕೊಟ್ಟಿದ್ದಾರೆ, ಅವ್ರು ದುಡ್ಡು ತೊಗೊಂಡಿದ್ದಾರೆ, ನೀನು ಕ್ಲಿಯರ್ ಅಂತ ಹೇಳಿದ್ದಾರೆ. ಅವನಿಗೆ ಯೂನಿಫಾರ್ಮ್ ತೊಗೊಂಬಂದು ಕೊಟ್ಟಿದ್ದಾರೆ, ಹೊಲಿಸ್ಬಿಟ್ಟು ಅವ್ನ ಲೆವೆಲ್ಗೆ. ಅವನಿಗೆ ಹೇಳಿ ನಿಂದು ಈ ಸ್ಟೇಷನಲ್ಲಿ ಅಪಾಯಿಂಟ್ ಆಗಿದೆ ಅಂತ ಅವ್ನು ಹಾಕ್ಕೊಂಡು ಹೋಗಿ ಕೂತ್ಬಿಟ್ಟಿದ್ದಾನೆ ಅಲ್ಲಿ ಹೋಗಿ. ಅವನ್ ಮೂತಿ ನೋಡಿದ್ರೆ ಗೊತ್ತಾಗುತ್ತೆ, 17-18 ವರ್ಷದ ಹುಡುಗ. IPS ಬಿಡು, 12th ಕ್ಲಿಯರ್, PUC 12th ಕ್ಲಿಯರ್ ಆಗಿಲ್ಲ ಅವ್ನು ಮೂತಿ ನೋಡಿದ್ರೆ. ಆದ್ರೆ ಜನ ಹೆಂಗ್ ಥಿಂಕಿಂಗ್ ಹೆಂಗಿದೆ ಅಂತ, ಗೌರ್ಮೆಂಟ್ ಜಾಬ್ ಹೆಂಗಾದ್ರೂ ಸಿಗ್ಲಿ, ದುಡ್ಡು ಕೊಟ್ಟಾದ್ರೂ ತಗೋತೀನಿ, ಆದ್ರೆ ನಿಯತ್ತಾಗಿ ಓದಿ ಮಾಡಿ ಕ್ಲಿಯರ್ ಮಾಡ್ತೀನಿ ಅಂತಲ್ಲ. ಆ ಹುಡುಗಂದೇ ಮೆಚ್ಚಬೇಕು. ಅದು ದುಡ್ಡು ಕೊಟ್ಬಿಟ್ಟು ಅವ್ನು ಡೈರೆಕ್ಟ್ IPS ಆಗ್ತಿದ್ದ ಅಂದ್ರೆ ಎಲ್ರೂ ಆಗ್ಬೋದಲ್ಲ. ಅವ್ನು ಅದು ತಲೆಯಲ್ಲಿ ಬಂದಿಲ್ಲ ಅವನ್ಗೆ. ಅವನೇನೋ ನನಗ್ ಮಾತ್ರ ಸ್ಪೆಷಲ್ ಆಫರ್ ಸಿಕ್ಕಿದೆ ಅನ್ನಂಗ. ಇನ್ನೊಂದೇನು ಅಂದ್ರೆ ಹೆಂಗಿರ್ಬೇಡ ಬಿಹೇವಿಯರ್. ಎಷ್ಟೊಂದ್ ಜನಕ್ಕೆ ಆಚೆಗಡೆ ಹೆಂಗಿದೆ ಪ್ರೋಸೆಸ್. ಈಗ ಎಕ್ಸಾಂಪಲ್, ಈಗ ಈ ಹುಡುಗಂದೆ ತಗೊಂಡ್ರೆ ಅವನಿಗೆ ಪ್ರೋಸೆಸ್ಸೇ ಗೊತ್ತಿಲ್ಲ. IPS ಡಿಗ್ರಿ ಆಗಿರ್ಬೇಕು, ಅದಕ್ಕೆ ಎಕ್ಸಾಮ್ ಬರೀಬೇಕು, ಕ್ಲಿಯರ್ ಆದ್ಮೇಲೆ ಟ್ರೈನಿಂಗ್ ಇರುತ್ತೆ. ಎಷ್ಟೊಂದ್ ಜನಕ್ಕೆ ಪ್ರೋಸೆಸ್ಸೇ ಗೊತ್ತಿರಲ್ಲ. ಅದನ್ನ ಅವರು ತಿಳ್ಕೊಬೇಕು ಫಸ್ಟ್. ಈಗ ಏನೇ ಕೆಲಸ ಮಾಡಕ್ ಹೋಗ್ಬೇಕು ಅಂದ್ರೂ ಅದ್ರ ಪ್ರೋಸೆಸ್ ಏನೈತೆ, ಹೆಂಗ್ ಮಾಡಿದ್ರೆ ಏನಾಗುತ್ತೆ, ಅದ್ ತಿಳ್ಕೊಂಡ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಅರೆ ನಾರ್ತ್ ಇವಾಗ ಇಂಡಿಯಾ ಸೈಡ್ ಆನ್ಲೈನ್ ಅಲ್ಲಿ ಇಲ್ಲ, ನಾರ್ತ್ ಇಂಡಿಯಾ ಸೈಡಲ್ಲಿ ಏನಿದೆ, ಸ್ವಲ್ಪ ಜಾಬ್ ಪ್ರೈವೇಟ್ ಸೆಕ್ಟರಲ್ಲಿ ಜಾಬ್ ಕೊರತೆ ಇದೆ ಆಯ್ತಾ. ಬೇಸಿಕಲಿ ಅಲ್ಲಿ ಹೋದರೆ ಗೌರ್ಮೆಂಟ್ ಜಾಬ್ ಸೌತ್ ಇಂಡಿಯಾದಲ್ಲಿ ನೋಡು, ಅಷ್ಟು ಗೌರ್ಮೆಂಟ್ ಜಾಬ್ ಇದೆ, ಆದರೆ ಆ ಲೆವೆಲ್ಗಿಲ್ಲ. ಸಿಗಲಿಲ್ಲ ಅಂದರೆ ಪ್ರೈವೇಟಲ್ಲಿ ಏನೋ ಮಾಡ್ಕೋತೀನಿ ಅಂತ ಬಿಟ್ಬಿಡ್ತಾರೆ. ಇಲ್ಲಿ ಸ್ವಲ್ಪ ಸೌತ್ ಇಂಡಿಯಾ ಸೈಡಲ್ಲಿ. ನಾರ್ತ್ ಇಂಡಿಯಾ ಸೈಡಲ್ಲಿ ಅಷ್ಟು ಪ್ರೈವೇಟ್ ಸೆಕ್ಟರ್ಸ್ ಜಾಸ್ತಿ ಜಾಬ್ಸ್ ಇಲ್ಲ. ಸೊ ಅಲ್ಲಿ ಗೌರ್ಮೆಂಟ್ ಜಾಬ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಆಯಿತಾ. ಅದರದ್ದು ಎಕ್ಸಾಂಪಲ್ಲು, ಅವನು ತಿಳ್ಕೊಳಕ್ಕೆ ಹೋಗಿಲ್ಲ IPS ಎಕ್ಸಾಮ್ ಲಿಸ್ಟಲ್ಲಿ ಕ್ಲಿಯರ್ ಬೇಕು, ಏನು ರಿಕ್ವೈರ್ಮೆಂಟ್ ಇದೆ ಅಂತ. ಡೈರೆಕ್ಟ್ ಅವ್ನಿಗೆ ಬರೀ ಒಂದು ಯೂನಿಫಾರ್ಮ್ ಹಾಕೊಂಡ್ಬಿಟ್ರೆ ನಾನು IPS ಆಗ್ಬಿಟ್ಟೆ ಅಂತ ತಲೆಯಲ್ಲಿದೆ ಅವ್ನಿಗೆ. ಸೊ ಏನು ಮಾಡೋಕ್ಕಾಗಲ್ಲ. ನೀ ಯಾವ್ದೋ ಮೂವಿ ನೋಡಿರ್ಬೇಕು, ಅವನು ಡೈರೆಕ್ಟ್ ಆಗಿ ಹಾಕ್ಬಿಟ್ಟಿರೋದು ಯಾವ್ದೋ ಇದು ಶಾರ್ಟ್ ಕಟ್ ಅಲ್ಲಿ ಆಗಿರೋದು ನೋಡಿರ್ಬೇಕು. ಭೋಜ್ಪುರಿ ಅಲ್ಲ, ಭೋಜ್ಪುರಿ ಮೇಲೆ ಡೈರೆಕ್ಟ್ ಹೀರೋ ಡೈರೆಕ್ಟ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದ್ಬಿಡ್ತಾನಲ್ಲ ಇವನು ಅನ್ಕೊಂಡು. ನಾನು ಡ್ರೆಸ್ ಹಾಕೊಂಡ್ರೆ ಮುಗೀತಲ್ಲ. ನಂಗೆ ನಗು ಬರ್ತಿರೋ ಅಂದ್ರೆ ಅವನ ಹೋದ್ಮೇಲೆ ಹೆಂಗ್ ಡೀಲ್ ಮಾಡ್ರೆ, ಈ ಪೊಲೀಸ್ ಸ್ಟೇಷನ್ ಒಳಗಡೆ ಹೋದ್ಮೇಲೆ ಏನಿಲ್ಲ, ಹಿಡಿದು ಕೂರ್ಸಿ ಅವನಿಗೆ ನೀಟಾಗಿ ಮಂಗಳಾರತಿ ಎತ್ತಿರ್ತಾರೆ. ಅದು ವಿಡಿಯೋ ಬಂದಿತ್ತಲ್ಲ, ಅವನಿಗೆ ಪೂರ್ತಿ ಅವನಿಗೆ ಸಲ್ಯೂಟ್ ಹೊಡೆದಿ ಆರ್ತಿ ಮಾಡಿ ಕರ್ಸಿ ಆಮೇಲೆ ಅರೆಸ್ಟ್ ಮಾಡಿ. ಮನೇಲಲ್ಲ, ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಗೊತ್ತಾದ್ಮೇಲೆ ಅವನಿಗೆ ಸುಮ್ನೆ ಟ್ರಯಲ್ ಅವನಿಗೆ ವಿಡಿಯೋ ಮಾಡಕ್ಕೋಸ್ಕರ ಅವನ ಕೈಲಿ ರೀ ಎಂಟ್ರಿ ತರ ಜೀಪಲ್ಲಿ ಬರ್ತಾನೆ, ಅವ್ನ್ ಬಂದು ಡೋರ್ ತೆಗಿತಾನೆ, ಆ ತರ ಎಲ್ಲ ಮಾಡ್ಸಿದಾರೆ. कमिंग सर, आइए आइए सर, आइए आइए आइए, आपका स्वागत है सिकंदरा थाना में। आइए, कब बना दिया IPS? करीब 2 तारीख को, 4 तारीख. ಅಲ್ಲ, ಆಲ್ರೆಡಿ ದುಡ್ಡು ಕೊಟ್ಟು ಬಕ್ರಾಗ್ ಬರ್ತಾನೆ, ಮತ್ತೆ ಅವ್ನ್ ಮಜಾಕ್ ಬೇರೆ ಇದ್ ಮಾಡ್ತಾರಲ್ಲ ಅಲ್ಲಿ. ಮತ್ತೆ ಬುದ್ಧಿ ಕಲಿಸ್ಬೇಕಲ್ಲ. ಅವನ ಮೇಲಿನ ಕೇಸ್ ಏನ್ ಹಾಕಲ್ಲ, ಉಲ್ಟಾ ಅವನ ಹತ್ರನೇ FIR ರಿಜಿಸ್ಟರ್ ಮಾಡಿಸ್ಕೋತಾರೆ, ಸ್ಕ್ಯಾಮ್ ಯಾರು ಮಾಡಿದ್ರು ಏನು ಅಂತ. ಯಾಕಂದ್ರೆ ಇದು ಬಕ್ರ ಆಗಿರೋ ಪಾರ್ಟಿ. ಇದಕ್ಕೇನು ನೀವು ಲಂಚ ಕೊಟ್ಟೊಂದು ತಪ್ಪೈತಲ್ಲ. ಲಂಚ ಯಾರಿಗೆ ಕೊಟ್ಟಿದ್ದಾನೆ? ಅವ್ನು ಸ್ಕ್ಯಾಮ್ ಕೊಟ್ಟಿದ್ದಾನೆ. ಸೊ ಇವನ್ ಸ್ಕ್ಯಾಮ್ ಆಗಿದ್ದಾನೆ.